ಮಾರಣಾಂತಿಕ ಜೀವನ ಶೈಲಿ, ಡಯಾಬಿಟೀಸ್, ಆಟೋ ಇಮ್ಯೂನ್ ಡಿಸೀಸಸ್, ಆಟೋ ಇಮ್ಯೂನ್, ಕ್ಯಾನ್ಸರ್, ಅದಕ್ಕೆಲ್ಲ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ. ನಿಮ್ಮ ದೇಹದಲ್ಲಿ ಯಾವಾಗ ಈ ಪೋಲಾರ್ ಮಾಲಿಕ್ಯೂಲ್ ಧ್ರುವೀಕರಣ ಅವು ಜಾಸ್ತಿ ಆಗ್ತಾ ಇದ್ದಂಗೆ, ಈ ಪ್ರೋಟೀನ್ ಅಂಶ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ DNA ಅನ್ನ ಛೇದಿಸಿಕೊಂಡು ನಿಮ್ಮ ಕ್ಯಾನ್ಸರ್ ಉತ್ಪಾದನೆ ಮಾಡೋ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಹಾಗಿದ್ರೆ ಹಾರ್ಟ್ ಡಿಸೀಸ್ ರಕ್ತ ಮಂದ ಆಗಿರೋದ್ರಿಂದ ಆ ರಕ್ತ ಮಂದತನವನ್ನ ತಿಳಿಯಾಗಿ ಮಾಡ್ಕೊಳ್ಳೋದಕ್ಕೆ ಕೊಲೆಸ್ಟ್ರಾಲು, ಗ್ಲೈಕೋಜನ್ನು, ಟ್ರೈಗ್ಲಿಸರೈಡ್ಸ್ ಇವೇ ಅಂಟ್ಕೊಂಡಿರೋದು. ಡಯಾಬಿಟೀಸ್, ಎಲ್ಲದಕ್ಕೂ ಇದೇ ಶುದ್ಧವಾದ ಕಾರಣ. ನಿಮ್ಮ ರಕ್ತದಲ್ಲಿ ತಿಳಿತನನ ನೀವು ನಿಭಾಯಿಸ್ತಾ ಇದ್ರೆ ಈ ಕಾಯಿಲೆಗಳು ಉತ್ಪಾದನೆ ಆಗೋದೇ ಇಲ್ಲ. ನಾವು ಇಷ್ಟೊತ್ತು ತಗೊಂಡಿದ್ದ ಕಾಯಿಲೆಗಳ ಹೆಸರುಗಳೇನಿದೆ, ವಿ ಕ್ಯಾನ್ ಓನ್ಲಿ ಮೇಂಟೈನ್ ದಟ್, ಅದನ್ನ ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅಥವಾ ವಾಸಿ ಮಾಡೋಕ್ಕಾಗಲ್ಲ ಅಂತ ಕೇಳಿದೀವಿ. ಅದು ವೈಜ್ಞಾನಿಕವಾಗಿ ಇಲ್ಲಿ ತನಕ ಯಾವಾಗ ಸಿರಿಧಾನ್ಯಗಳು ಬಂತು ನಿಮ್ಮ ದೇಹಕ್ಕೆ ಎದ್ದು ಓಡಿಸಿಬಿಡುತ್ತದೆ. ಅದು ನೀವು ಟ್ರೀಟ್ ಮಾಡಿದೀರಾ ಈ ಕಾಯಿಲೆಗಳಿಗೆ? ಸಾವಿರಾರು ಜನ ರಿಸಲ್ಟ್ ಮೆಜಾರಿಟಿ 99% ರಿವರ್ಸ್ ಮಾಡ್ಕೊಂಡಿರೋರು ಇದ್ದಾರೆ. ಯಾವ್ದಾದ್ರು ಒಂದು ಕ್ಯಾನ್ಸರ್ದು ಕೇಸ್ ಸ್ಟಡಿ ಹೇಳ್ಬೋದಾ? ತುಂಬಾ ಜನ ಇದ್ದಾರೆ, ಅಂದ್ರೆ ಒಬ್ಬರಿಬ್ಬರಲ್ಲ. ಬಟ್ ನಾವು ಕ್ಯಾನ್ಸರ್ ಪರ್ಟಿಕ್ಯುಲರ್ ಆಗಿ ಇವಾಗ ಹೇಳಿದ್ದಕ್ಕೆ ಫಸ್ಟ್ ಸೆಕೆಂಡ್ ಸ್ಟೇಜ್ ವರೆಗೆ ಓಕೆ, ಫೋರ್ತ್ ಸ್ಟೇಜ್ ಇದ್ಬಿಟ್ರೆ ಅದನ್ನ ಇರ್ರಿವರ್ಸಿಬಲ್, ಸರಿ ಮಾಡಕ್ ಆಗದೇ ಇಲ್ಲ, ಇರೋಷ್ಟು ದಿನ ಬದುಕಿರೋಷ್ಟು ದಿನ ಅಷ್ಟೇ ಅಂತೆಲ್ಲ ಕೇಳಿದೀವಿ. ಇಸ್ ಇಟ್ ಟ್ರೂ? ರೇಡಿಯೋಥೆರಪಿ, ಕೀಮೋಥೆರಪಿ ಮಾಡ್ಕೊಂಡಿರೋರು ಈ ಊಟ ಮಾಡಿ ಆರಾಮಾಗಿದ್ದಾರೆ. ಫೋರ್ತ್ ಸ್ಟೇಜ್ ಅಲ್ಲಿ ಇದ್ರು ಇಟ್ ಇಸ್ ನಾಟ್ ಫೋರ್ತ್, ಸೆಕೆಂಡ್, ಥರ್ಡ್. ಓಕೆ, ಇಟ್ ಈಸ್ ಹೌ ವೆಲ್ ಯು ಸ್ಟಾರ್ಟ್ ಕ್ಲೀನಿಂಗ್ ಯುವರ್ ಬಾಡಿ ಆನ್ ಎ ಡೈಲಿ ಬೇಸಿಸ್. ಈಗ ಟೈಮ್ ಇಲ್ಲ, ಇನ್ನು ನಾಳೆ ನಾಡಿದ್ದು ಸಾಯ್ತಾ ಇರೋರು ಶುರು ಮಾಡಿದ್ರೆ ಬದುಕ್ತಾರ ಇಲ್ವೋ ಹೇಳಕ್ಕಾಗಲ್ಲ. ಬಟ್ ಟೈಮ್ ಇದ್ರೆ ಒಂದು 5-6 ತಿಂಗಳು, ಮಿನಿಮಮ್ 6 to 8 months ಸಮಯ ಸಿಕ್ಕಿದ್ರೆ ಖಂಡಿತ ಆರೋಗ್ಯ ಸುಧಾರಿಸ್ಕೊಂಡು ಬರುತ್ತೆ. ವಾಸಿ ಮಾಡಿದ್ವಾ ಇಲ್ವಾ ಅನ್ನೋದು ಹೇಳ್ಬೇಕು, ಅವ್ರು ಹೇಳ್ಬೇಕು, ನಮಗ್ ಗೊತ್ತಿರಲ್ಲ. ಬಟ್ ಪೀಪಲ್ ಆರ್ ಹ್ಯಾಪಿ, ಆರಾಮಾಗಿರ್ತಾರೆ.